ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಧ್ಯಾಹ್ನ ಊಟಕ್ಕೆ ಒಂದು ಸಿಂಪಲ್ ಆಗಿ ಅಡುಗೆ ತಯಾರು ಮಾಡೋಣ. ಪಾಲಕ್ ಸೊಪ್ಪಿನ ಸಾಂಬಾರ್ ಹಾಗೆ ಒಂದು ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ತುಂಬ ಸುಲಭ ವಿಧಾನ. ನಮಗೆ ಊಟಕ್ಕೆ ಕುಂತಾಗ ಉಪ್ಪಿನಕಾಯಿ ಬೇಕಾಗುತ್ತೆ. ಹಾಗೆ ಒಂದೇ ಒಂದು ದೊಡ್ಡಕಾಯಿ ಇದ್ದು ಅವಾಗಂದವಾಗೆ ಹೇಗೆ ನಾವು ಬೇಗ ಉಪ್ಪಿನಕಾಯಿ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಪಾಲಕ್ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೀನಿ. ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಆಗುವಂಥ ಒಂದು ಸಾಂಬಾರ್ ಹಾಗೆ ಒಂದು ಉಪ್ಪಿನಕಾಯಿ ಒಂದಿದ್ದರೆ ಈ ಊಟಕ್ಕೆ ಮಸ್ತಾಗಿರುತ್ತೆ. ನಾನಿಲ್ಲಿ ಸೊಪ್ಪು ಸಾರು ಮಾಡೋಕ್ಕೆ ನೋಡಿ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. 2 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದ್ರೆ ಚಕೋತ ಸೊಪ್ಪು ಹಾಕಿದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟೊಮೊಟೊ ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ 2. ಬೇಕಿದ್ರೆ ನಾಟಿ ಕೂಡ ಹಾಕ್ಕೋಬೋದು, ಹುಳಿ ಚೆನ್ನಾಗಿರುತ್ತೆ. ನಾಳೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಎಲ್ಲವನ್ನು ಕುಕ್ಕರಿಗೆ ಡೈರೆಕ್ಟಾಗಿ ಹಾಕೊಳ್ಳೋದ್ರಿಂದ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2ರಿಂದ 3 ಹಸಿಮೆಣಸಿನಕಾಯಿ. ಈ ಮೆಣಸಿನಕಾಯಿ ತುಂಬ ಖಾರ ಇದೆ, ಅದಕ್ಕೆ ಒಂದು 3 ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಆದರೂ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಸೊಪ್ಪಿನ ಜೊತೆಗೆ ಒಂದು 2ರಿಂದ 3 ವಿಶಿಲ್ ಕೂಗಿಸಿದ್ರೆ ನಮ್ಮ ಸೊಪ್ಪಿನ ಸಾಂಬಾರಿಗೆಲ್ಲ ರೆಡಿ ಆಗುತ್ತೆ. ನೋಡಿ, ಸೊಪ್ಪು ಕಟ್ ಮಾಡಿ ಕುಕ್ಕರಿಗೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಮೊಸಪ್ಪು ಸಾರು ಅಂತ ಬಂತಂದರೆ ಚಕೋತ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ತುಂಬ ರುಚಿಯಾಗಿರುತ್ತೆ. ಕಟ್ ಮಾಡಿರೋ ಟೊಮೆಟೊ, ಈರುಳ್ಳಿ, ಉಪ್ಪು, ಅರಿಶಿನ ಪುಡಿ ಹಾಕಿ ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಸೊಪ್ಪಿನ ಸಾರು ತುಂಬ ಚೆನ್ನಾಗಿರುತ್ತೆ. ಈಗ ಬೆಳ್ಳುಳ್ಳಿ, ಒಂದು ದಪ್ಪದ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಒಂದು ಸ್ವಲ್ಪ ದಪ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಗೆ ಮುರಿದು ಹಾಕಿದರೆ ಚೆನ್ನಾಗಿರುತ್ತೆ. ಮಸ್ತ್ ಮೇಲೆ ಅದು ತುಂಬ ರುಚಿ ಕೊಡುತ್ತೆ. ಸ್ವಲ್ಪ ಹುಣಸೆಹಣ್ಣು ಹಾಕಿ ಒಂದು 2ರಿಂದ 3 ವಿಶಿಲ್ ತೊಗೊಂಬರೋಣ. ಸಾಂಬಾರಿಗೆ ವಿಶಿಲ್ ಆಗಲಿ ಅಲ್ಲಿವರೆಗೂ ನಾವು ದೊಡ್ಡಕಾಯಿ ಉಪ್ಪಿನಕಾಯಿ ಮಾಡ್ಕೊಂಬರೋಣ. ಒಂದೇ ಒಂದು ದೊಡ್ಡಕಾಯಿ ಇದೆ ಸ್ನೇಹಿತರೆ. ಈ ದೊಡ್ಡಕಾಯಿ ತುಂಬ ಒಳ್ಳೆಯದು. ಪಿತ್ತ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರಿಗೆ, ತುಂಬ ಜೀರ್ಣ ಪ್ರಾಬ್ಲಮ್ ಜಾಸ್ತಿ ಇರೋರಿಗೆ ಈ ಒಂದು ಉಪ್ಪಿನಕಾಯಿ ತಿನ್ನೋದ್ರಿಂದ ತುಂಬ ಹಿತ ಅನಿಸುತ್ತೆ. ಊಟದ ಜೊತೆಗೆ ಒಂದೇ ಒಂದು ಪೀಸ್ ಉಪ್ಪಿನಕಾಯಿ ಇದ್ದರೆ ಚೆನ್ನಾಗಿರುತ್ತೆ, ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೇ ಒಂದು ದೊಡ್ಡಕಾಯಿ ಇದೆ, ಅದನ್ನು ನಾನು ಈಗ ನೋಡಿ ಡೈರೆಕ್ಟಾಗಿ ನಾನು ಹೆಚ್ಕೊಳ್ತಾ ಇದ್ದೀನಿ. ಅದರ ರಸ ತೆಗಿತಾ ಇಲ್ಲ. ಕಂಚಿಕಾಯಿ ಅಂತ ಬರುತ್ತೆ, ಅದರಲ್ಲಿ ರಸ ಇರಲ್ಲ. ಈ ದೊಡ್ಡಕಾಯಿ ಅಂತ ಸ್ವಲ್ಪ ರಸ ಜಾಸ್ತಿ ಇರುತ್ತೆ. ಇದಕ್ಕೆ ನಿಂಬೆಹಣ್ಣು ನಾನು ಬಳಸ್ತಾ ಇಲ್ಲ, ಡೈರೆಕ್ಟಾಗಿ ನಾನು ಮಾಡ್ತಾಯಿದ್ದೀನಿ. ಇದನ್ನು ಒಂದು 2 ವಾರ ಇಟ್ಕೊಂಡು ತಿನ್ಬೋದು. ಹಾಗೆ ಇಡುವಂಥದ್ದಾದರೆ ಜಾಸ್ತಿ ಕಾಯಿ ಇದ್ದಾಗ ಅದನ್ನು ನಾವು ಈ ಮೆಥಡಲ್ಲಿ ಮಾಡಲ್ಲ, ಅದನ್ನು ಬೇರೆ ಮೆಥಡಲ್ಲಿ ಮಾಡ್ತೀವಿ. ಒಂದೇ ಒಂದಿದ್ದಾಗ ಬೇಗ ಊಟಕ್ಕೆ ಬೇಕು ಅಂದಾಗ ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಅದ್ಭುತ ರುಚಿ ಕೊಡುತ್ತೆ, ಬೇಗ ಕೂಡ ಆಗುತ್ತೆ. ನೋಡಿ, ಈಗ ಕಟ್ ಮಾಡ್ಕೊಂಡಿದ್ದೀನಿ. ರಸ ಕೂಡ ಇದೆ, ಅದನ್ನು ಕೂಡ ನಾನು ತೊಗೊಳ್ತೀನಿ. ನಾನಿಲ್ಲಿ ಸಾಸಿವೆ ತೊಗೊಂಡಿದ್ದೀನಿ. ಒಂದು 2 ಚಮಚ ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಮೆಂತ್ಯ, ಹಾಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದು ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಬರೋಣ. ಇದನ್ನು ಪೌಡ್ರ್ ಮಾಡ್ಕೊಬೇಕು ನಾವು. ನೋಡಿ, ಈ ಥರ ಸೌಂಡ್ ಬಂದರೆ ಸಾಕಾಗುತ್ತೆ. ಈಗ ನಾವು ಇದನ್ನು ಜಾರಿಗೆ ಹಾಕಿ ಇದನ್ನು ಗರಿ ಗರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಹಾಗೆ 1.5 ಚಮಚದಷ್ಟು ಉಪ್ಪು, ಹಾಗೆ 1 ದೊಡ್ಡ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ.
ಎಲ್ಲ ಮಿಕ್ಸ್ ಮಾಡಿ ನಾವಿದನ್ನು ಪೌಡ್ರ್ ಮಾಡ್ಕೊಂಬರೋಣ. ಈಗ ನೋಡಿ ಪೌಡ್ರ್ ರೆಡಿ ಆಯಿತು. ಸಾಂಬಾರಿಗೆ ವಿಶಿಲ್ ಕೂಡ ಆಯಿತು. ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಈಗ ನಾವು ದೊಡ್ಡಲಿಕಾಯಿ ಉಪ್ಪಿನಕಾಯಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಬೇಕು. ಸಾಸಿವೆ ಎಣ್ಣೆ ಅಥವಾ ಅಡುಗೆ ಎಣ್ಣೆ ಯಾವುದಾದ್ರೂ ಹಾಕ್ಕೋಬೋದು. ಇಲ್ಲಿ ನಾನು 1 ಚಮಚದಷ್ಟು ಜೀರಿಗೆ ಸಾಸಿವೆ ಹಾಕಿ ಚಟಾಪಟ ಅಂದಮೇಲೆ ಈಗ 1-2-3 ಒಣಮೆಣಸಿನ್ಕಾಯಿ ಹಾಗೆ 1-2 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರು ಇದು ಕೆಸರೆ ಅಂತ ತಿನ್ನೋದಿಲ್ಲ. ಈ ವಿಧಾನದಲ್ಲಿ ಮಾಡಿ ನೋಡಿ, ಕೆಸರೇನೇ ಇರಲ್ಲ, ಅಷ್ಟು ರುಚಿಯಾಗಿರುತ್ತೆ. ಹಾಗೆ ಇದು ಬೇಗ ಕೂಡ ಕೆಡೋಲ್ಲ ನಾವು ಒಗ್ಗರಣೆ ಮಾಡಿ ಹಾಕೋದ್ರಿಂದ. ಈಗ ನೋಡಿ ದೊಡ್ಡಲಿಕಾಯಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. 2-3 ನಿಮಿಷಗಳ ಕಾಲ ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಜಾಸ್ತಿ ಬೇಯಿಸೋದು ಬೇಡ. 1/4 ಭಾಗದಷ್ಟು ಇದು ಚೆನ್ನಾಗಿ ಬೇಯಿಕೊಂಡ್ರೆ ಸಾಕಾಗುತ್ತೆ. ಆವಾಗ ಅದರದ್ದು ರಸ ಎಲ್ಲ ಬಿಟ್ಕೊಳ್ಳುತ್ತೆ. ನಾವೇನದನ್ನು ರಸ ತೆಗೆಯೋದು ಬೇಡ, ಅದೇ ಇವಾಗ ಬಿಟ್ಕೊಳ್ಳುತ್ತೆ ರಸ. ಈಗ ನೋಡಿ ಸ್ವಲ್ಪ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪಿನಕಾಯಿ ಅಂದರೆ ಹಿಂಗೆ ಘಮ ಚೆನ್ನಾಗಿರಬೇಕು. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಈ ಪೀಸಸ್ಗೆ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಗೆ ಸ್ವಲ್ಪ ಉಪ್ಪು, ಇದಕ್ಕೆಲ್ಲ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಂದು ರಸದ ಅಂಶ ಸ್ವಲ್ಪ ಹಿಂಗೋಗೋವರೆಗೂ ಇದನ್ನು ಹೀಗೆ ಮಿಕ್ಸ್ ಮಾಡಿಕೊಂಡು ಈಗ ನಾನು ಮಾಡ್ಕೊಂಡಿರೋ ಪುಡಿ ಇದೆಯಲ್ಲ, ಸಾಸಿವೆ ಪುಡಿ ಮಸಾಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ ಆಗ್ತಾನೆ ಗೊತ್ತಾಗುತ್ತೆ, ಅದು ಜ್ಯೂಸಿ ಥರ ಒಂಥರ ಶೈನಿಂಗ್ ಆಗಿ ಹೊಳಿತಾ ಇರುತ್ತೆ. ತಿನ್ನೋಕ್ಕೂ ಕೂಡ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ. ನಿಮಗೆ ಯಾರಿಗೂ ಇಷ್ಟ ಇಲ್ಲ ಅಂತೀರಾ ದೊಡ್ಡಲಿಕಾಯಿ ಉಪ್ಪಿನಕಾಯಿ, ಅವರು ಕೂಡ ಇಷ್ಟಪಟ್ಟು ಉಪ್ಪಿನಕಾಯಿ ತಿಂತೀರಾ. ಮತ್ತು ಬೇಗ ಆಗುತ್ತೆ. ಇವಾಗ ನಮಗೆ ಉಪ್ಪಿನಕಾಯಿ ಬೇಕು ಊಟಕ್ಕೆ ಅಂದಾಗ ನಮಗೆ ದೊಡ್ಡಲಿಕಾಯಿ ಇದ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಬೇಗ ಈ ವಿಧಾನದಲ್ಲಿ ನಾವು ಮಾಡಿ ತಿನ್ಬೋದು. ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಎಷ್ಟು ಬೇಗ ನಮಗೆ ಈ ದೊಡ್ಡಲಿಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು. ಇದನ್ನು ಬೇಯಿಸಿ ಕೂಡ ಮಾಡ್ಬೋದು, ಬಿಸಿ ನೀರಲ್ಲಿ ಚೆನ್ನಾಗಿ ಕುದಿಸಿ ಕೂಡ ಮಾಡ್ಬೋದು, ಮತ್ತು ಈ ವಿಧಾನದಲ್ಲಿ ಮಾಡ್ಬೋದು. ಅದಕ್ಕಿಂತ ಈ ವಿಧಾನ ತುಂಬ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ನೋಡಿ ಉಪ್ಪಿನಕಾಯಿಗೆ ಮಸಾಲ, ಖಾರ, ಉಪ್ಪು, ಮಸಾಲ ಎಷ್ಟು ಚೆನ್ನಾಗಿ ಹತ್ಕೊಂಡಿದೆ. ಸ್ವಲ್ಪ ರಸ ಇರೋದ್ರಿಂದ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು. ಉಪ್ಪಿನಕಾಯಿ ರೆಡಿ ಆಯಿತು. ಈಗ ಸಾಂಬಾರು ನೋಡ್ಕೊಂಬರೋಣ. ನೋಡಿ ಇವಾಗ ಸ್ವಲ್ಪ ತಣ್ಣದಾಗಿದೆ. ಇದನ್ನು ಚೆನ್ನಾಗಿ ಮಸ್ಕೊಳ್ಳೋಣ. ಇದು ಕೂಡ ತುಂಬ ಸಿಂಪಲ್ ವಿಧಾನ. ಈ ಒಂದು ಮೊಸಪ್ಪು ಸಾಂಬಾರಿಗೆ ದೊಡ್ಡಲಿಕಾಯಿ ಉಪ್ಪಿನಕಾಯಿ, 1 ಹಪ್ಪಳ ಇದ್ದು ರೈಸ್ ಇದ್ದರೆ ಬೊಂಬಾಟ್ ಭೋಜನ ಅಂತಲೇ ಹೇಳ್ಬೋದು ಅವತ್ತಿನ ಊಟ. ಇವಾಗ ಚೆನ್ನಾಗಿ ಇದನ್ನು ಮಸ್ಕೊಂಬರೋಣ. ನೋಡಿ ಇಲ್ಲಿ ನಾನು 1 ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಸ್ಕೊಳ್ಳೋಣ. ಈಗ ಸಾಂಬಾರು ರೆಡಿ ಆಯಿತು. ಇದಕ್ಕೆ ಇವಾಗ ಒಂದು ಒಗ್ಗರಣೆ ತೊಗೊಂಬರೋಣ. ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಹಾಗೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು ಮತ್ತು 2 ಒಣಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಚಿಟಿಕೆಯಷ್ಟು ಹಿಂಗೆ ಹಾಕಿ ಈ ಒಗ್ಗರಣೆನ ಸಾಂಬಾರಿಗೆ ಹಾಕ್ಕೊಳ್ಳೋಣ. ನೋಡಿ ನಮ್ಮ ಮಸ್ತಾಗಿರೋ ಪಾಲಕ್ ಸಾಂಬಾರು ರೆಡಿ ಆಯಿತು. ಚೆನ್ನಾಗಿ ಕುದೀತಾ ಇದೆ. ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿ ನಮ್ಮ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ. 1 ಉಪ್ಪಿನಕಾಯಿ, 1 ಸಾಂಬಾರು ಹಾಗೆ 1 ಹಪ್ಪಳ. ಹಪ್ಪಳವನ್ನು ನಾನು ಇವಾಗ ಮಾಡ್ಕೊಂಬರ್ತೀನಿ. ಒಂದು ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಒಂದು ಊಟ ಅಂತಲೇ ಹೇಳ್ಬೋದು ಇವತ್ತಿನ ತಯಾರಿ.
ಈ ಥರ ಸಿಂಪಲ್ ಊಟಕ್ಕೆ ಒಂದು ಹಪ್ಪಳ ಇದ್ದರೆ ಮಸ್ತಾಗಿರುತ್ತೆ. ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮ್ಮ ಸಿಂಪಲ್ ವಿಧಾನದ ಊಟವನ್ನು ಬಡಿಸ್ತಾ ಇದ್ದೀನಿ. ನೋಡಿ, ನಾನು ನನ್ನ ವಿಡಿಯೋದಲ್ಲಿ ತೋರಿಸಿರೋ ಮೆಣಸಿನ್ಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಪೀಸ್ನಷ್ಟು ದೊಡ್ಲಿಕಾಯಿ ಉಪ್ಪಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನೀವೇನು ಪಲ್ಯ ಬೇಕಾಗಲ್ಲ ಈ ವಿಧಾನದಲ್ಲಿ ಉಪ್ಪಿನಕಾಯಿ ಮಾಡಿಕೊಂಡ್ರೆ. ಈಗ ಬಿಸಿ ಬಿಸಿ ಒಂದು ಬೌಲ್ ಅನ್ನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಹಪ್ಪಳ, ಹಾಗೆ ಬಿಸಿ ಬಿಸಿಯಾಗಿರೋ ಸಾಂಬಾರು, ಒಂದು ಚಮಚದಷ್ಟು ತುಪ್ಪ ಇದ್ದರೆ ಮಸ್ತಾಗಿರೋ ಮಧ್ಯಾಹ್ನ ಊಟಕ್ಕೆ ಬೊಂಬಾಟ್ ಭೋಜನ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಲಾಂಗ್ ಆಗಿದೆ. ಹಾಗೆ ವಿಡಿಯೋ ತುಂಬ ಸಿಂಪಲ್ಲಾಗಿ ಅಡುಗೆ ಶೇರ್ ಮಾಡಿದ್ದೀನಿ. ಹಾಗೆ ಮಧ್ಯಾಹ್ನ ಊಟಕ್ಕೆ ಇನ್ನೂ ಹೆಚ್ಚಿನ ಸಿಂಪಲ್ ಆಗಿರೋ ವಿಧಾನದಲ್ಲಿ ಅಡುಗೆನ ಶೇರ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕು. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.